शतपथ आयतनम् आनुषाः इष्टञ्जवेदञ्ज उभयजनोऽध्याव पृथिवी अगुंहसस्पाद इहगतिर्भामस्येदञ्ज नमो देवेभ्यः साङ्ग्रहण्यैष्ठ्यायजने विमाञ्जनभागुण्गण्णादयिते द्वादशारत्नीरशनाभवति द्वादशमासानुषाः इष्टञ्जवेदञ्ज उभयजनोऽध्याव पृथिवी अगुंहसस्पाद। ಇವತ್ತು ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ಮತ್ತು ಗಾಯತ್ರಿ ಸೇವಾ ಸದನ ಮತ್ತು ಪತಂಜಲಿ ಯೋಗ ಅವರೆಲ್ಲ ಮೂರು ಸಂಸ್ಥೆ ಸೇರಿ ಇವತ್ತು ಲಕ್ಷ ಎಳ್ಳು ದೀಪೋತ್ಸವ ಕಾರ್ಯಕ್ರಮವನ್ನು ನಮ್ಮ ಕ್ಷೇತ್ರದಲ್ಲಿ ಮಾಡಬೇಕು. ಒಂದು ಶನಿ ಗ್ರಹದ ಶನಿ ದೇವರ ಒಂದು ದೋಷ ಯಾರಿಗೆಲ್ಲ ಇರುತ್ತೆ, ಸುಮಾರು ರಾಶಿಗಳಿಗೆ ಇವತ್ತು ಸಡಾತೆ ಶಾತೆ ಮುಗ್ದಿರುವಂಥದ್ದು ಅಷ್ಟು ಜನ ರಾಶಿಗಳಾದರೆ ಶುರುವಾಗೋದು ಒಂದಷ್ಟು ರಾಶಿಗಳು ಇರ್ತದೆ. ಇವತ್ತಿಂದ ಶುರುವಾಗ್ತದೆ. ಇಲ್ಲ ಶುರುವಾಗ್ತಿರೋರಿಗೆ ಎಲ್ಲರಿಗೂ ಕೆಟ್ಟದ್ದು ಅಂತಲ್ಲ, ಸುಮಾರು ಗ್ರಹಗಳಿಗೆ ಸುಮಾರು ರಾಶಿಗಳಿಗೆ ಶುಭವೂ ಆಗ್ತಾಯಿದೆ. ಹಾಗಾಗಿ ದೇವರಲ್ಲಿ ನಾವೆಲ್ಲ ದೇವರನ್ನು ನಂಬಿ ಬದುಕಿರೋವಂಥ ಜನ ಎಲ್ಲರೂ. ಹಾಗಾಗಿ ದೇವರಲ್ಲೇ ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗಲೂ ಈಗ ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಮಾಡಿದ್ರೆ ಎಲ್ಲ ಒಂದು ಕಡೆ ಒಳ್ಳೇದಾಗುತ್ತೆ, ಭಗವಂತ ಒಳ್ಳೇದು ಮಾಡ್ತಾನೆ ಎಲ್ಲರಿಗೂ ಅಂತೇಳಿ ನಮ್ಮ ಇವತ್ತು ರಾಘವೇಂದ್ರ ಭಟ್ರು ಅವರ ನೇತೃತ್ವದಲ್ಲಿ ಎಲ್ಲ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರ ನಮ್ಮೆಲ್ಲ ಮುಖಂಡರು ಸೇರಿ ಒಂದು ಶನಿ ಶಾಂತಿ ಲಕ್ಷ ಎಳ್ಳು ದೀಪೋತ್ಸವನ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ತುಂಬ ಯಶಸ್ವಿಯಾಗಿದೆ. ಸಾಕಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಬಂದು ಭಾಗವಹಿಸಿ ತನ್ನ ಮನಸ್ಸಲ್ಲಿರುವಂಥ ನೋವನ್ನು ಕೊರಗನ್ನು ದೇವ್ರ ಹತ್ರ ಹಂಚ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಶನಿ ಪರಮಾತ್ಮ ಎಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡ್ತಾನೆ. ನಾಳೆ ಯುಗಾದಿ ಹಬ್ಬ ಇದೆ. ಹಾಗಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಕೋರ್ತಾ ಎಲ್ಲರಿಗೂ ಕಷ್ಟ ಸುಖ ಅನ್ನೋದು ನಿಮ್ಮ ಜೀವನದಲ್ಲಿ ಇದ್ದೇ ಇರುತ್ತೆ. ಅದರಲ್ಲಿ ಎಲ್ಲರಿಗೂ ಕಷ್ಟ ಸಹಿಸುವಂಥ ಶಕ್ತಿನ ಪರಮಾತ್ಮ ಕೊಡಲಿ. ಸುಖವನ್ನೇ ಶಾಂತಿ ಮತ್ತು ನೆಮ್ಮದಿನ ಜೀವನದಲ್ಲಿ ಎಲ್ಲರಿಗೂ ಕಾಣಿಸ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ರಂಜಾನ್ ಹಬ್ಬನೂ ಸಹ ಸೋಮವಾರ ರಂಜಾನ್ ಹಬ್ಬನೂ ಇರೋದ್ರಿಂದ ಸಹ ಮುಸ್ಲಿಂ ಬಾಂಧವ್ರಿಗೂ ಸಹ ಒಳ್ಳೆಯದನ್ನು ಮಾಡಲಿ. ನಾವು ಅವರೆಲ್ಲ ಒಂದೇ ಮನುಷ್ಯರು ಜಾತಿ ಅಂತ ಅಂದಮೇಲೆ ಮುಸ್ಲಿಮರು ಹಿಂದೂ ಅಂತ ಏನು ಭೇದ ಭಾವ ಇಲ್ಲ. ನಾವೆಲ್ಲರೂ ಒಂದೇ ಆಗಿರೋದ್ರಿಂದ ಅವ್ರಿಗೂ ಸಹ ಒಳ್ಳೆಯದನ್ನು ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಅವರು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಸಹ ನಮ್ಮ ದೇವಸ್ಥಾನಗಳು ಬರೋದಾಗಲಿ ಖಂಡಿತವಾಗ್ಲೂ ಅವರು ಕೆಲಸ ನಾನು ಸಾಕಷ್ಟು ಬಾರಿ ನೋಡಿದ್ದೀನಿ. ಹಾಗಾಗಿ ಅವ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಇದು ನನ್ನ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಸುಮಾರು ಒಂದು 3-4 ವರ್ಷದ ಹಿಂದೆ ಒಂದು ಕರೆ ಕೊಟ್ಟಾಗ ನಮ್ಮ ಕ್ಷೇತ್ರ ಶಾಸಕರು ಸಚಿವರಾಗಿದ್ದ ಸಂದರ್ಭ ಅವತ್ತು ಶುರು ಮಾಡಿದ್ದು. ಇವತ್ತಿನವರೆಗೂ ಸಹ ಅಧಿಕಾರ ಇರಲಿ, ಸಚಿವರಾಗದೇ ಇರಲಿ, ಶಾಸಕರಾಗಿ ನಮಗೆ ಜನರ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಕ್ಷೇತ್ರದ ಜನಲ್ಲಿ ಯಾರಿಗೂ ಸಹ ಕಾಯಿಲೆ ಇರಬಾರ್ದು, ಕ್ಷಯರೋಗ ಮುಕ್ತವಾಗಿ ನರೇಂದ್ರ ಮೋದಿಜಿಯವರ ಕನಸು ಏನಿತ್ತು ಆ ಕನಸನ್ನು ನನಸು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪ್ರತಿ ತಿಂಗಳು ಕೊನೆಯ ಭಾನುವಾರ ಕಾರ್ಯಕ್ರಮ ನಂಬ್ಕೊಂಡಿರುವಂಥದ್ದು. ಅದರಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರದ ಒಂದು ಕಾರ್ಯಕ್ರಮ ನಮ್ಮ ಕ್ಷಯರೋಗದ ಮುಕ್ತಿಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಫುಡ್ ಕಿಟ್ ಕೊಡ್ತಾ ಇರೋವಂಥದ್ದು. ಮತ್ತು ಆ ಕಾರ್ಯಕ್ರಮವನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಮೋದಿಜಿಯವರು ಇವತ್ತು ನಮ್ಮ ಕಾರ್ಯಕ್ರಮ ನಾಳೆ ನೋಡ್ತಾರೆ ಅಂತ ನಿಜವೂ ನಮಗೆಲ್ಲ ಖುಷಿನೇ. ನಾವು ಮಾಡ್ತಾರೋ ಕೆಲಸ ಜನಕ್ಕೆ ತಲುಪ್ತಾ ಇದೆ, ಜನದ ಆಶೀರ್ವಾದನೂ ಸಹ ನಮ್ಮ ಮೇಲಿದೆ. ಹಾಗಾಗಿ ಮೋದಿಜಿಯವರು ಆ ಕಾರ್ಯಕ್ರಮ ನೋಡ್ತಾರೆ, ಇನ್ನೂ ಹೆಚ್ಚಿನ ಖುಷಿಯೂ ಖಂಡಿತವಾಗ್ಲೂ ಆಗುತ್ತೆ. ನಾಳೆ ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸ್ತಾರೆ. 10 ಗಂಟೆಗೆ ಕಾರ್ಯಕ್ರಮ ಶುರುವಾಗುತ್ತೆ. ನಮ್ಮ ಸಂಸದರು ಸಹ ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಸಹ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದಾರೆ. ಒಂದು ಒಳ್ಳೆಯ ಕಾರ್ಯಕ್ರಮ. ನಮ್ಮ ಕ್ಷೇತ್ರದಲ್ಲಂತೂ ದೇವ್ರ ಕೆಲಸ ಆಗಿರಲಿ, ಈ ಥರ ಕಾಯಿಲೆಗಳ ಕೆಲಸ ಆಗಿರಲಿ, ಹೆಲ್ತ್ ಕ್ಯಾಂಪ್ ಆಗಿರಲಿ, ಎಜುಕೇಷನ್ ಆಗಿರಲಿ, ಪಾರ್ಕ್ ಆಗಿರಲಿ, ಪ್ರತಿಯೊಂದೂ ಜನಕ್ಕೆ ಮುಟ್ಟುವಂಥ ಕೆಲಸವನ್ನು ನಮ್ಮ ಕ್ಷೇತ್ರ ಶಾಸಕರು ಮತ್ತು ಎಲ್ಲ ನಮ್ಮ ಮುಖಂಡರ ಸಾರಥ್ಯದಲ್ಲಿ ನಡೀತಾ ಇರುವಂಥದ್ದು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರು ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೀನಿ. ಮಹಾಲಕ್ಷ್ಮಿ ಲೇಔಟ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್, ಗಾಯತ್ರಿ ಯಜ್ಞ ಕುಟೀರ, ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆ ವತಿಯಿಂದ 1 ಲಕ್ಷ ಎಳ್ಳು ಬತ್ತಿ ದೀಪೋತ್ಸವ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ಒಂದು ಒಳ್ಳೆಯ ದಿನ ಆಗಿರೋದ್ರಿಂದ ಸಾವಿರಾರು ಜನ ಸಮ್ಮುಖದಲ್ಲಿ ಆ ಕಾರ್ಯಕ್ರಮ ಆಗಬೇಕು. ಈ ಕ್ಷೇತ್ರ ಜನರಿಗೆ ಮತ್ತು ಕುಟುಂಬಕ್ಕೆ ಒಳ್ಳೆಯದಾಗಬೇಕು, ಈ ನಾಡಿನ ಜನಕ್ಕೆ ಒಳ್ಳೆಯದಾಗಬೇಕು, ಈ ನಾಡು ಸುಭಿಕ್ಷವಾಗಿರಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಕಾರ್ಯಕ್ರಮವನ್ನು ಲೋಕ ಕಲ್ಯಾಣಕ್ಕೋಸ್ಕರ ಮಾಡಿರ್ತಕ್ಕಂಥ ಅತ್ಯಂತ ಒಂದು ಒಳ್ಳೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಇವತ್ತು ಭಾಗಿಗಳಾಗಿದ್ದಾರೆ. ಅವರೆಲ್ರಿಗೂ ನಮ್ಮ ಕ್ಷೇತ್ರದ ಜನಕ್ಕೆ, ನಾಡಿನ ಜನಕ್ಕೆ ಎಲ್ರಿಗೂ
ಶನೇಶ್ವರ ಸ್ವಾಮಿ, ಆಂಜನೇಯ, ಲಕ್ಷ್ಮೀನರಸಿಂಹ ಸ್ವಾಮಿ ಒಳ್ಳೆಯದನ್ನು ಮಾಡಲಿ ಅಂತ ಅಂದ್ಬಿಟ್ಟು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಈ ರಾಜ್ಯದಲ್ಲಿ, ದೇಶದಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಹೋಮ ಹವನ ಮಾಡೋದು ಸಹಜವಾಗಿ ನಡೀತಾ ಇದೆ. ಶನೇಶ್ವರ ಎಲ್ಲೋ ಒಂದು ಕಡೆ ಒಂದಷ್ಟು ರಾಶಿಗಳಿಗೆ, ಮೀನರಾಶಿಗೆ, ಮಕರ ರಾಶಿಗೆ, ಎಲ್ಲ ಕುಂಭರಾಶಿಗೆ ಬರ್ತಾನೆ ಅಂತ ಎಲ್ಲೋ ಒಂದು ಕಡೆ ಭಯ, ಒಂದು ಕಡೆ ಆತಂಕ. ಭಗವಂತನ ಸೇವೆ ಮಾಡಬೇಕು ಅಂತ ಇಡೀ ದೇಶದಲ್ಲೆಲ್ಲ ನಡೀತಾ ಇದೆ. ವಿಶೇಷವಾಗಿ ಮಹಾಬಲಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕ ಗೋಪಾಲಣ್ಣವರು ಒಂದು ಇಡೀ ಕ್ಷೇತ್ರಕ್ಕೆ, ಇಡೀ ರಾಜ್ಯಕ್ಕೆ, ದೇಶಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ಇಲ್ಲಿ 9 ಹೋಮವನ್ನು ಕೊಂಡವನ್ನು ಹಾಕಿ ಹೋಮ ಮಾಡ್ತಾಯಿದ್ದಾರೆ. ಭಗವಂತ ಒಳ್ಳೇದು ಮಾಡಿ, ಎಲ್ಲರೂ ನಾವು ಕೋಪ ಮಾಡ್ಕೊಳ್ಳೋದು ಬೇಡ, ಎಲ್ಲರೂ ಪ್ರೀತಿ ವಾತ್ಸಲ್ಯದಿಂದ ಎಲ್ಲರೂ ಬದುಕಿಸ್ಲಿ, ಎಲ್ಲ ಬೆಳೆಸಲಿ ಅಂತೇಳಿ ಇಲ್ಲಿ ಹೋಮ ಮಾಡಿ ಇಡೀ ಕ್ಷೇತ್ರ ಜನ, ನಮ್ಮ ಕ್ಷೇತ್ರ ಅಂತಲ್ಲ ಎಲ್ಲ ಅಕ್ಕಪಕ್ಕ ಕ್ಷೇತ್ರ ಜನ ಬಂದು ಹೋಮಕ್ಕೆ 9 ಎಳ್ಳು ಬತ್ತಿ ಹಾಕಿ ಪೂಜೆ ಮಾಡಬೇಕು ಅಂತ ಬಂದಿದೆ. ಅದು 1 ಲಕ್ಷ ಎಳ್ಳು ಬತ್ತಿನ ರೆಡಿ ಮಡಗಿದೆ. ಯಾರು ಬಂದರೂ ಕೂಡ ಅದನ್ನು ತೊಗೊಂಡೋಗಿ ಕುಂಡಕ್ಕೆ ಹಾಕಿ ಪ್ರಾರ್ಥನೆ ಮಾಡುವಂಥ ವ್ಯವಸ್ಥೆಯನ್ನು ಶಾಸಕರು ಮಾಡಿದ್ದಾರೆ. ಮಹಾಲಕ್ಷ್ಮೀ ಟ್ರಸ್ಟ್ ವತಿಯಿಂದ, ಬ್ರಾಹ್ಮಣರ ಮಹಾಸಭಾದಿಂದ ಕೂಡ ಇಬ್ಬರು ಸೇರಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನಮ್ಮ ಮಹಾಲಕ್ಷ್ಮಿ ಬಡಾವಣೆ ವಿಧಾನಸಭಾ ಕ್ಷೇತ್ರದಲ್ಲಿ ಶನೈಶ್ವರ ಶಾಂತಿ ಹೋಮ ಮತ್ತು ಸಾಮೂಹಿಕವಾದ ಹನುಮಾನ್ ಚಾಲೀಸ್ ಪಠಣ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಸಾಮೂಹಿಕವಾಗಿ ಭಜನೆ, ಧ್ಯಾನ, ಜ್ಞಾನಾರ್ಜನೆ, ಹೋಮ ಹವನ ಮಾಡೋದರಿಂದ ಒಂದು ಅದ್ಭುತವಾದ ಶಕ್ತಿ ಉಗಮವಾಗುವುದರಲ್ಲಿ ಸಂಶಯ ಇಲ್ಲ. ಮತ್ತು ಹನುಮಾನ್ ಚಾಲೀಸ ಅದನ್ನು ನಾನು ಪಠಣ ಮಾಡ್ತೇನೆ. ಆಮೇಲೆ ಇವತ್ತೇನಿತ್ತು ಶನಿ ಮಹಾರಾಜ, ಶನಿ ರಾಜ ಇವತ್ತು ಬೇರೆ ಗ್ರಹವನ್ನು ಪ್ರವೇಶ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪೂರ್ವದಿಂದಲೂ ನಮ್ಮ ಹಿರಿಕರು, ಶಾಸ್ತ್ರಗಳು ಇದನ್ನೆಲ್ಲ ನಂಬತಕ್ಕಂಥ ವಿಶ್ವಾಸ ಇರತಕ್ಕಂಥ ನಮಗೆ ಇಂತಹ ಒಂದು ಸಾಮೂಹಿಕ ಪ್ರಾರ್ಥನೆ ಮತ್ತು ಸಾಮೂಹಿಕವಾಗಿ ಎಳ್ಳು ಬತ್ತಿಯನ್ನು ಇವತ್ತು ಅಗ್ನಿಕುಂಡದಲ್ಲಿ ಅರ್ಪಣೆ ಮಾಡ್ತಕ್ಕಂಥ ಒಂದು ಅವಕಾಶ ನಮ್ಮದಾಗಿದೆ. ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಆಯೋಜಕರಿಗೆ, ವಿಶೇಷವಾಗಿ ಗೋಪಾಲಯ್ಯನವ್ರಿಗೂ ನಾನು ಕೃತಜ್ಞತೆಗಳನ್ನು, ಅಭಿನಂದನೆ ಹೇಳ್ತೇನೆ. ಇವೆಲ್ಲ ಅವಶ್ಯಕವಾಗಿ ಬೇಕಾಗಿದೆ. ನಮ್ಮಲ್ಲಿ ಇಂತಹ ಪೂಜೆಗಳ ಮುಖೇನ ನಮ್ಮ ಜನಗಳ ಸಂಘಟನೆ, ಎರಡನೇದು ಧಾರ್ಮಿಕ ಮನೋಭಾವ, ನಮ್ಮ ಯುವಜನಾಂಗದಲ್ಲಿ ಆ ಧಾರ್ಮಿಕ ಮನೋಭಾವಗಳು ಕ್ಷೀಣವಾಗ್ತಾಯಿದೆ. ಕೆಲವೇ ಸಮುದಾಯಗಳಿಗೆ ಮಾತ್ರ ಸೀಮಿತ ಆಗ್ತಾಯಿದೆ. ಅದಾಗಬಾರ್ದು. ಇವತ್ತು ಆಗಿದೆ. ಇಂಥ ಕಾರ್ಯಕ್ರಮದ ಮುಖೇನ ನಾವೆಲ್ಲ ಸಂತೋಷದಿಂದ ಭಾಗಿಯಾಗಿದೆ. ಈ ದಿನ ಬೆಳಿಗ್ಗೆಯಿಂದನೇ ಇವತ್ತೇನು ನಮ್ಮ ಕ್ಷೇತ್ರದಲ್ಲಿ ಇಡೀ ರಾಜ್ಯ, ದೇಶದಾದ್ಯಂತ ಸೂರ್ಯಗ್ರಹಣ ಅಮಾವಾಸ್ಯೆ ಇವತ್ತಿದೆ. ಆ ಕಾರಣಕರ್ತವಾಗಿ ಶನೇಶ್ವರನ ಪೂಜೆಗೋಸ್ಕರ ಇಡೀ ನಮ್ಮ ನಾಯಕರಂಥ ಗೋಪಾಲಣ್ಣವರು ಇವತ್ತು ಬೆಳಿಗ್ಗೆಯಿಂದ ಕಾರ್ಯಕ್ರಮ ನಮ್ಮಲ್ಲಿ ಇವತ್ತು ಆಂಜನೇಯ ದೇವಸ್ಥಾನ, ಬಸವಣ್ಣ ದೇವಸ್ಥಾನದಲ್ಲಿ ಹಾಗೂ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಸಂಜೆ ಲಕ್ಷ ದೀಪೋತ್ಸವದು ಬತ್ತಿ ಎಳಬತ್ತಿ ಹಚ್ಚಬೇಕು ಅಂತ ಇವತ್ತು ಒಂದು ಸ್ಪಷ್ಟನೆ ಮಾಡಿ ನಮ್ಮ ನಾಯಕರ ನೇತೃತ್ವದಲ್ಲಿ ಕಮಲಮ್ಮ ಗುಂಡಿದೆ, ರಾಣಿ ಹಬ್ಬಕ್ಕ ಗುಂಡಿದಲ್ಲಿ ಗ್ರೌಂಡ್ನಲ್ಲಿ ಈ ಸಂಜೆ ನಡೀತಾ ಇದೆ. ತುಂಬ ಸಂತೋಷ. ದೇವರು ಭಕ್ತಿಯಿಂದ ಇಡೀ ದೇಶಕ್ಕೆ ಎಲ್ಲರಿಗೂ ಒಳ್ಳೇದು ಮಾಡಲಿ, ಶನಿ ಪರಮಾತ್ಮ ಆಶೀರ್ವಾದ ಮಾಡಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಯುಗಾದಿ ಬೇರೆ ನಾಳೆ ಹಬ್ಬ ಇದೆ, ರಂಜಾನ್ ಮುಸ್ಲಿಮರ ಹಬ್ಬ ಇದೆ, ಅದಕ್ಕೆ ವಿಶೇಷ. ನಮ್ಮ ದೇಶ, ರಾಜ್ಯ, ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಗೂ ನಾಳೆ ಯುಗಾದಿ ಹಬ್ಬ, ನಾಡಿದ್ದು ರಂಜಾನ್ ಹಬ್ಬ ಪ್ರಯುಕ್ತ ಅವ್ರಿಗೂ ರಂಜಾನ್ ಹಬ್ಬ ಪ್ರಯುಕ್ತವಾಗಿ ಎಲ್ಲ ಮುಸಲ್ಮಾನ್ ಬಾಂಧವರಿಗೂ ಅವ್ರಿಗೂ ವಂದನೆಗಳು ಹೇಳ್ತಾ ಶುಭವಾಗಲಿ ಅಂತ ಕೇಳ್ಕೊತಾ ಇದ್ದೀನಿ.